ಕರ್ನಾಟಕ ರಾಜ್ಯದ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಹೋರಾಟದಲ್ಲಿ ಹಲವಾರು ವರ್ಷಗಳಿಂದ ಭಾಗವಹಿಸಿದ, ತ್ಯಾಗ ಮಾಡಿದ ಎಲ್ಲರಿಗೆ ಈ ಮೂಲಕ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ದಿನಾಂಕ 1/8/2024 ಸುಪ್ರೀಂ ಕೋರ್ಟಿನ 7 ಜನ ನ್ಯಾಯಾಧೀಶರ ಪೀಠ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿಗೆ ಸಂಬಂಧಿಸಿದಂತೆ ತೀರ್ಪನ್ನು ಹೊರಡಿಸಿದೆ. ಆ ತೀರ್ಪಿನಲ್ಲಿ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿಯನ್ನು ಮಾಡಲು ರಾಜ್ಯಗಳಿಗೆ ಅಧಿಕಾರ ಇದೆ ಅಂತ ಅಧಿಕೃತವಾದಂಥ ರೀತಿಯಲ್ಲಿ ಅದು ತನ್ನ ತೀರ್ಪಿನಲ್ಲಿ ಹೇಳಿದೆ. ಯಾಕೆ ಇದೇ ವಿಷಯನ್ನೇ ನಾವು ಸ್ಟ್ರೆಸ್ ಮಾಡಿ ಮಾತಾಡಬೇಕಂತಂದರೆ, ವಿ ಚಿನ್ನಯ್ಯ ಪ್ರಕರಣದಲ್ಲಿ ಸಂತೋಷ್ ಹೆಗಡೆ ಅವರ ನೇತೃತ್ವದ 5 ನ್ಯಾಯಾಧೀಶರ ಪೀಠ ಅವರು 2 ವಿಷಯಗಳಿದ್ದವು, 2 ಇಶ್ಯೂಸ್ ಮೇಲೆ ಆ ಕೇಸು ಡೀಲ್ ಮಾಡ್ತಾಯಿತ್ತು. ಒಂದು, ಪರಿಶಿಷ್ಟ ಜಾತಿಗಳು ಅದು ಒಂದು ಹೋಮೋಜಿನಿಯಸ್ ಸೆಕ್ಷನ್, ಅದು ಒಂದೇ ಸ್ವಭಾವದ ಸಮುದಾಯಗಳ ಒಂದು ಸಮೂಹ ಅಂತನ್ನೋದು. ಎರಡನೇದು, ರಾಜ್ಯಗಳಿಗೆ ಪರಿಶಿಷ್ಟ ಜಾತಿಗಳನ್ನು ಒಡೆದು ವಿಂಗಡಣೆ ಮಾಡಿ ಅವರಿಗೆ ತಮ್ಮ ಪಾಲು ತಮಗೆ ಕೊಡಲಿಕ್ಕೆ ಆ ಒಂದು ಅಧಿಕಾರ ರಾಜ್ಯ ಸರ್ಕಾರಗಳಿಗೆ ಇಲ್ಲ ಅಂತಕ್ಕಂಥದ್ದನ್ನು ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವರ ಪೀಠದಲ್ಲಿ ಅದು ಸ್ಪಷ್ಟವಾಗಿ ಹೇಳಿತ್ತು. ಅದು ಹೇಳಿದ ಮೇಲೆ 1975ರಲ್ಲಿ ಜಾರಿಗೆ ಬಂದಂಥ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಪಂಜಾಬ್ ಹರಿಯಾಣದ ರಾಜ್ಯಗಳಲ್ಲಿ ಅದು ಸೆಡ್ಡಾಯಿತು. ಅದೇ ರೀತಿ 2096ರಲ್ಲಿ ಬಂದಿರತಕ್ಕಂಥ ಆಂಧ್ರ ಪ್ರದೇಶದ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಅದು ಕೂಡ ರದ್ದಾಯಿತು. ಈ ಹಿನ್ನೆಲೆಯಲ್ಲಿ ಹಲವಾರು ಕಾಯ್ದೆಗಳು ಬಂದಿವೆ. 2006ರಲ್ಲಿ, ಅಂದರೆ ಈ ಪ್ರಕರಣ 2004ಕ್ಕೇ ಈ ಪ್ರಕರಣ ಅವರು ಸಮ್ಮಪ್ ಮಾಡ್ತಾರೆ ಸಂತೋಷ್ ಹೆಗಡೆ ಅವರು. 2006ಕ್ಕೆ ಪಂಜಾಬ್ನಲ್ಲಿ ಮತ್ತೊಂದು ಸ್ಪೆಷಲ್ ಆ್ಯಕ್ಟ್ ಅಂತ ತರ್ತಾರೆ. ವಾಲ್ಮೀಕಿಗಳನ್ನ ನಾವು ಇರ್ತಕ್ಕಂಥ ಅಧಿಕಾರ ಕರ್ನಾಟಕ ಸರ್ಕಾರಕ್ಕಿದೆ ಅಂತ. ಆದರೂ ಮತ್ತೆ ಹೈಕೋರ್ಟ್ಗೆ ಹೋಗ್ತಾರೆ ಅವರು. ಹೈಕೋರ್ಟ್ಗೆ ಹೋಗಿ 2008ರಲ್ಲಿ ಮತ್ತೆ ಪಂಜಾಬ್ ಹೈಕೋರ್ಟು ಅದನ್ನು ತಡೆ ಹಿಡಿತದೆ. ಅಷ್ಟೊತ್ತಿಗೆ ನಿಮಗೆ ಆಂಧ್ರ ಪ್ರದೇಶದಲ್ಲಿ ಕೂಡ ಹೈಕೋರ್ಟ್ನಲ್ಲಿ ತಡೆ ಹಿಡಿದಿದ್ರು. ಇದಕ್ಕೆ ಅಪ್ರೂವ್ ಆಗಿತ್ತು. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿಯನ್ನು ಅದು ಅಪೀಲ್ಡ್ ಮಾಡಿತ್ತು ಆಂಧ್ರ ಪ್ರದೇಶದ. ಅದರ ವಿರುದ್ಧವಾಗಿ ವಿ ಚಿನ್ನಯ್ಯ ಅವರು ಸುಪ್ರೀಂ ಕೋರ್ಟ್ಗೆ ಹೋದರು. ಸುಪ್ರೀಂ ಕೋರ್ಟ್ಗೆ ಹೋದ್ಮೇಲೆ ಅಲ್ಲಿ 5 ಜನ ನ್ಯಾಯಾಧೀಶರ ಪೀಠ ಆ ರೀತಿ ಒಂದು ತೀರ್ಪನ್ನು ಕೊಟ್ಟಿತ್ತು. ಈ ಹಿನ್ನೆಲೆಗಳನ್ನು ನಾವು ನೋಡ್ಕೋಬೇಕು. 2 ಅಂಶಗಳು: ಒಂದು, ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇಲ್ಲ; ಎರಡನೇದು, ಪರಿಶಿಷ್ಟ ಜಾತಿಗಳಿರ್ತಕ್ಕಂಥ ಸಮುದಾಯಗಳು ಅದು ಸ್ವಾಭಾವಿಕವಾದಂಥ ಒಂದೇ ಸಮೂಹದ ಗುಂಪು ಅಂತಕ್ಕಂಥದ್ದು. 2 ಅಂಶಗಳ ಮೇಲೇ ಈ ಪೀಠ ತನ್ನ ತೀರ್ಪನ್ನು ಕೊಟ್ಟಿದೆ. ಇದಕ್ಕಿಂತ ಮುಂಚೆ 2021ರಲ್ಲಿ ಅರುಣ್ ಮಿಶ್ರಾ ಜಡ್ಜ್ಮೆಂಟ್ ಅಂತ ಬಂತು. ಅದು 5 ಜನ ನ್ಯಾಯಾಧೀಶರ ಪೀಠದ್ದು. ಅವರು ರಾಜ್ಯ ಸರ್ಕಾರಗಳಿಗೆ ಅಧಿಕಾರ ಇದೆ ಮತ್ತು ಇದು ಹೋಮೋಜಿನಿಯಸ್ ಸೆಕ್ಷನ್ಸ್ ಅಲ್ಲ ಅಂತ ಅನ್ನಿಸ್ತದೆ ಅಂತ ಅನ್ನೋದು ಒಂದು ಕೊಟ್ಟರು. ಆದರೆ ನಾವು ವಿ ಚಿನ್ನಯ್ಯ ಜಡ್ಜ್ಮೆಂಟನ್ನು ಓವರ್ರೂಲ್ ಮಾಡೋಕ್ಕಾಗಲ್ಲ. ಯಾಕಂದರೆ 2 ಪೀಠಗಳು ಸಮಬಲ ಹೊಂದಿರತಕ್ಕಂಥ ನ್ಯಾಯಾಧೀಶರು 5 ಜನ ನ್ಯಾಯಾಧೀಶರದು ಇರೋದರಿಂದ ಅದು ಬರಲ್ಲ. ಆ ಕಾರಣಕ್ಕಾಗಿ ಹೈಯರ್ ಬೆಂಚ್ 7 ಅಥವಾ ಹೆಚ್ಚಿಗೆ ಇರ್ತಕ್ಕಂಥ ನ್ಯಾಯಾಧೀಶರ ಪೀಠ ರಚನೆಯಾಗಿ ಅಲ್ಲಿ ಈ ವಿಷಯಗಳು ಚರ್ಚೆ ಆಗಲಿ ಅಂತ ಅವರು ಒಂದು ಮಾಡಿಬಿಟ್ರು. ಅದಾದಮೇಲೆ ಪಂಜಾಬ್ನವರು ಪಂಜಾಬ್ ಹರಿಯಾಣದವರು ಮತ್ತೆ ಸುಪ್ರೀಂ ಕೋರ್ಟಿಗೆ ಮೂವ್ ಆದರು. ಅವರು ಸುಪ್ರೀಂ ಕೋರ್ಟಿಗೆ 2022ರಲ್ಲಿ ಮೂವ್ ಆದರೆ 2023ರಲ್ಲಿ ಪೀಠ ರಚನೆ ಆಯಿತು. ಅಕ್ಟೋಬರಲ್ಲೇನೋ ಆಯಿತು. ಅಕ್ಟೋಬರಲ್ಲಿ ಆದಮೇಲೆ ಅದು ಚರ್ಚೆಗೆ ಬಂದಿದ್ದು ಫೆಬ್ರವರಿ 7, 8, 9 3 ದಿವಸ ಒಂದು ಚರ್ಚೆಗೆ ಆಯ್ತದು. ಇಷ್ಟೆಲ್ಲ ಆದಮೇಲೆ ಮೊನ್ನೆ 1/8/2024 ತನ್ನ ತೀರ್ಪನ್ನು ಹೊರಹಾಕಿದೆ. ಮತ್ತು 2 ಅಂಶಗಳ ಮೇಲೆ ಅದು ತನ್ನ ತೀರ್ಪನ್ನು ಕೊಟ್ಟಿದೆ. ಒಂದು ಅಂಶ, ರಾಜ್ಯ ಸರ್ಕಾರಗಳಿಗೆ ಅಧಿಕಾರ ಇದೆ ಒಳ ಮೀಸಲಾತಿ ಮಾಡಲಿಕ್ಕೆ, ಮತ್ತು
ಪರಿಶಿಷ್ಟ ಜಾತಿ ಇರ್ತಕ್ಕಂಥ ಕ್ಯಾಸ್ಟ್ಗಳವಲ್ಲ ಅವು ಒಂದೇ ಸ್ವಾಭಾವಿಕವಾದಂಥ ಗುಂಪಲ್ಲದು. ಅದರ ಹಿನ್ನೆಲೆಗಳು ಬೇರೆ ಬೇರೆ ಇವೆ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಹಿನ್ನೆಲೆಗಳು ಬೇರೆ ಬೇರೆ ಇವೆ ಅಂತ ಅನ್ನೋದನ್ನು ಇದು ಒಪ್ಪಿಕೊಂಡಿದೆ. ಇದರಲ್ಲಿ ಇಷ್ಟೇ ಆಗಿದ್ದರೆ ಸಮಸ್ಯೆ ಆಗಿದ್ದಿಲ್ಲ ನಮಗೆ. ಈ ತೀರ್ಪಿನಲ್ಲಿ ಇಶ್ಯೂ ಆಗಿರಲಾರ್ದಕ್ಕಂಥ ಮತ್ತೊಂದು ವಿಷಯ ಏನಂದರೆ ಕ್ರಿಮಿಲೇಯರ್ ವಿಷಯನ ಅವರು ಹೇಳ್ಕೊಂಡಿದ್ದಾರೆ ಮುಂದಕ್ಕೆ. ಆ ಇಶ್ಯೂ ಅಲ್ಲದು, ಒಂದು ಕೋರ್ಟಿಗೆ ಹೋಗ್ತೀವಿ ಅಂದರೆ ಇಶ್ಯೂ ಏನು, ಯಾವ ಇಶ್ಯೂ ಮೇಲೆ ಜಡ್ಜ್ಮೆಂಟ್ ಆಗಬೇಕು ಅನ್ನೋದು ಇರ್ತದೆ. ಆದರೆ ಇದು ಕ್ರಿಮಿಲೇಯರ್ ಬಗ್ಗೆ ಇಶ್ಯೂವೇ ಇಲ್ಲ, ಯಾರು ಕೇಳಿಲ್ಲ, ಓದವರು ಯಾರು ಕೇಳಿಲ್ಲ, ಅಥವಾ ಇವರು ಅಪೋಸ್ ಮಾಡ್ತಕ್ಕಂಥವ್ರು ಕೂಡ ಅದ್ರ ಬಗ್ಗೆ ಯಾರು ಮಾತಾಡಿಲ್ಲ. ನಮ್ಮ ಇ ವಿ ಚಿನ್ನಯ್ಯ ಪ್ರಕರಣದಲ್ಲಿ ಇರ್ತಕ್ಕಂಥ ಮಂದಿ ಬಂದಿದ್ದರಲ್ಲಿ ಅವರು ಅದರ ಬಗ್ಗೆ ಮಾತಾಡಿಲ್ಲ. ಆದರೂ ಬಿ ಆರ್ ಗವಾಯ್ ಅಂತಕ್ಕಂಥ ನ್ಯಾಯಾಧೀಶರು ಅದರ ಮೇಲೆ ಹೆಚ್ಚಿಗೆ ಡಿಸ್ಕಷನ್ ಮಾಡ್ತಾರೆ. ಡಿಸ್ಕಷನ್ ಮಾಡಿ ಕ್ರಿಮಿಲೇಯರ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಕೂಡ ಅನ್ವಯಿಸಬೇಕು, ಅದು ಕರೆಕ್ಟ್ ಪೊಸಿಷನ್ ಆಫ್ ಲಾ ಅಂತ ಅನ್ನೋದು ಅವರೊಂದು ಅಭಿಪ್ರಾಯ ಪಡ್ತಾರೆ. ಅವರ ಅಭಿಪ್ರಾಯವನ್ನು ಇವರು ಪಂಕಜ ಮಿತ್ತಲ್ ಅವರು ಅನುಮೋದಿಸ್ತಾರೆ. ಅದೇ ರೀತಿ ವಿಕ್ರಮ್ನಾಥ್ ಅಂತನವರು ಕೂಡ ಅನುಮೋದಿಸ್ತಾರೆ. ಅಂದರೆ 4 ಜನ ಈತನ ಒಪಿನಿಯನ್ ಅನುಮೋದಿಸಿದಂಗೆ ಆಯಿತು. ಇಬ್ಬರು ಸತೀಶ್ಚಂದ್ರ ಶರ್ಮ ಮತ್ತು ಮುಖ್ಯ ನ್ಯಾಯಮೂರ್ತಿಗಳು ಚಂದ್ರಚೂಡ ಇವರು ಆ ವಿಷಯನ ಪ್ರಸ್ತಾವನೆ ಮಾಡಲ್ಲ. ಅವರು ತಮ್ಮ ಜಡ್ಜ್ಮೆಂಟ್ನಲ್ಲಿ ಈವನ್ ಕನ್ಕ್ಲೂಷನ್ನಲ್ಲಿ ಕೂಡ ಆ ವಿಷಯನ ಅವರು ಎಲ್ಲೂ ತಂದುಕೊಂಡಿಲ್ಲ. ಬೇಲ ಅಂತಕ್ಕಂಥ ನಮ್ಮ ಮತ್ತೊಬ್ಬ ಜಡ್ಜ್ ಅವರು ಬೇಲ ಎಂ ತ್ರಿವೇದ್ ಅಂತನವರು ಇ ವಿ ಚಿನ್ನಯ್ಯ ಈಸ್ ಕರೆಕ್ಟ್ ಲಾ ಆ್ಯಂಡ್ ಇಟ್ ಡಿಸರ್ವ್ಸ್ ಟು ಬಿ ಕನ್ಫರ್ಮ್ಡ್ ಅಂತ ಅವರೊಬ್ಬರು ತಮ್ಮ ಅದೇಂತಲ್ಲ ಅಸಮ್ಮತಿ ಒಂದು ಅಭಿಪ್ರಾಯವನ್ನು ಕೊಡ್ತಾರೆ. ಇದರಲ್ಲಿ ನಮಗೆ ಚರ್ಚೆ ಮಾಡಬೇಕಾಗಿದ್ದು ಹೆಚ್ಚಿಗೆ ಜಡ್ಜ್ಮೆಂಟ್ ಬಂತು, 30 ವರ್ಷಗಳ ಹೋರಾಟ ಇದೆ. ಆ ಹೋರಾಟದ ಹಿನ್ನೆಲೆಯಲ್ಲೇ ಪಂಜಾಬ್ ಹರಿಯಾಣದವರು ಸುಪ್ರೀಂ ಕೋರ್ಟ್ ತನಕ ಹೋಗಿದ್ದಾರೆ. ಆದರೆ ಕ್ರಿಮಿಲೇಯರ್ ಜೊತೆಗಿದೆ ಅಂತ ಒಂದೇ ಕಾರಣದಿಂದ ಬಂದಿರತಕ್ಕಂಥ ಒಂದು ಪಾಸಿಟಿವ್ ಅಂಶನ ನಾವು ಮಾತಾಡೋದು ಕಡಿಮೆ ಮಾಡಿಕೊಂಡು ನೆಗೆಟಿವ್ ಅಂಶನೇ ಇದೆಯಲ್ಲ ಅದನ್ನೇ ಹೆಚ್ಚಿಗೆ ಮಾತಾಡ್ತಿದ್ವಿ ಅಂತ ಅನ್ನೋದು ಇದು ಸ್ವಲ್ಪ ನಮಗೆ ಕಷ್ಟಕರವಾದಂಥ ವಿಷಯ. ಈ ಸಂದರ್ಭದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ದ ಹಿಂದೂ 3ನೇ ಅಂದರೆ ಸಾಟರ್ಡೆ 3/8/2024 ಒಂದು ಎಡಿಟೋರಿಯಲ್ ಬರ್ಕೊಂಡಿದೆ, ವೀಕೆಸ್ಟ್ ದಿ ಫಸ್ಟ್ ಅಂತನ್ನೋದು. ಅದರಲ್ಲಿ ಅವರು ಕ್ರಿಮಿಲೇಯರ್ ಬಗ್ಗೆ ಒಂದು ಮಾತಾಡ್ತಾರೆ. ಬಿ ಆರ್ ಗವಾಯ್ ಅವರು ಬರೀತಾರೆ, ಈ ಯಾವುದು ಕ್ರಿಮಿಲೇಯರ್ಗಳನ್ನ ನಮ್ಮ ಇದರಿಂದ ಎಸ್ ಸಿ ಪಟ್ಟಿಯಿಂದ ತೆಗಿಬೇಕಂತ ಅವರು ಮಾತಾಡ್ತಾರೆ. ಆದರೆ ಅದೇ ಸಂದರ್ಭದಲ್ಲಿ ಅವರು ಮತ್ತೊಂದು ಮಾತು ಹೇಳ್ತಾರೆ, ಕ್ರಿಮಿಲೇಯರ್ ನಾರ್ಮ್ಸ್ ಕ್ಯಾನಾಟ್ ಬಿ ದಿ ಸೇಮ್ ಯಾಸ್ ದೋಸ್ ಪ್ರಿಸ್ಕ್ರೈಬ್ಡ್ ಫಾರ್ ದಿ ಒ ಬಿ ಸಿಗಳಿಗೆ ಅನ್ವಯ ಆಗಿರ್ತಕ್ಕಂಥ ಕ್ರಿಮಿಲೇಯರು ಪ್ಯಾರಾಮೀಟರ್ಸ್ ಅವಲ್ಲ, ಅದು ಎಸ್ ಸಿಗಳಿಗೆ ಅದೇ ರೀತಿ ಮಾಡಬಾರ್ದು, ಅದು ಬ್ಯಾರೇನೇ ಇರಬೇಕಂತಕ್ಕಂಥದ್ದು ಒಂದು ಮಾತಾಡ್ತಾರೆ. ಇಷ್ಟು ಕ್ಲಿಯರ್ ಆದಮೇಲೆ ನಾವು ಅವ್ರ ಜಡ್ಜ್ಮೆಂಟ್ ಕೂಡ ಯಾರಾದ್ರು ನಾವು ನೋಡ್ಬೋದು. ಎಂ ನಾಗರಾಜ್, ಜರ್ನಲ್ ಸಿಂಗ್ ಆ್ಯಂಡ್ ದೇವೇಂದ್ರ ಸಿಂಗ್ ಈ ಅವರ ಜಡ್ಜ್ಮೆಂಟ್ನಲ್ಲಿ ನಮಗೂ ತಿಳಿದ ಮಟ್ಟಿಗೆ ನಮ್ಮ ಪರಿಶಿಷ್ಟ ಪಂಗಡದ ನೌಕರರು ಪ್ರಮೋಷನ್ ವಿಷಯದಲ್ಲಿ ಈ ಜಡ್ಜ್ಮೆಂಟ್ ಬಂದಿತ್ತು ಅಂತ ಅನಿಸ್ತದೆ. ಈ ನೆಲೆಯಲ್ಲಿ ನೋಡಬೇಕಾದನ್ನು ಕ್ರಿಮಿಲೇಯರ್ ಪ್ರಿನ್ಸಿಪಲ್ ಈಸ್ ಆಲ್ಸೋ ಅಪ್ಲಿಕೇಬಲ್ ಟು ದಿ ಶೆಡ್ಯೂಲ್ಡ್ ಕ್ಯಾಸ್ಟ್, ಶೆಡ್ಯೂಲ್ಡ್ ಟ್ರೈಬ್ಸ್, ಲೇಸ್ ಡೌನ್ ದಿ ಕರೆಕ್ಟ್ ಪೊಸಿಷನ್ ಆಫ್ ಲಾ ಅಂತ ಅನ್ನೋದನ್ನು ನಮ್ಮ ಗವಾಯಿ, ನಮ್ಮ ಮುಖ್ಯ ನ್ಯಾಯಾಧೀಶರು ಅದನ್ನು ಎತ್ತಿಡ್ತಾರೆ, ಜಡ್ಜ್ಮೆಂಟಲ್ಲಿ ಮಾತಾಡ್ತಾರೆ. ಇದು ಒಪಿನಿಯನ್ ಅಲ್ಲ, ಇಟ್ಸ್ ನಾಟ್ ಒಪಿನಿಯನ್, ಇಟ್ ಇಸ್ ಎ ಪಾರ್ಟ್ ಆಫ್ ದಿ ಜಡ್ಜ್ಮೆಂಟ್. ಮತ್ತೊಂದು ಪ್ಯಾರಾ 7ರಲ್ಲಿ ಅವರು ಹೇಳ್ಕೊಳ್ತಾರೆ, ಕ್ರಿಮಿಲೇಯರ್ ಫ್ರಮ್ ಶೆಡ್ಯೂಲ್ಡ್ ಕ್ಯಾಸ್ಟ್, ಶೆಡ್ಯೂಲ್ಡ್ ಟ್ರೈಬ್ಸ್ ಫಾರ್ ದ ಪರ್ಪಸ್ ಆಫ್ ಅಫರ್ಮೇಟಿವ್ ಆ್ಯಕ್ಷನ್ ಕುಡ್ ಬಿ ಡಿಫರೆಂಟ್ ಫ್ರಮ್ ಕ್ರೈಟೇರಿಯಾ ಯಾಸ್ ಅಪ್ಲಿಕಬಲ್ ಟು ಅದೇ ಬ್ಯಾಕ್ವರ್ಡ್ನೆಸ್ ಅವರಿಗೆ ಇರ್ತಕ್ಕಂಥ ಕ್ರೈಟೇರಿಯಾಗೆ ಮತ್ತು ಎಸ್ ಸಿಗಳಿಗೆ ಇರ್ತಕ್ಕಂಥ ಕ್ರೈಟೇರಿಯಾ ಡಿಫ್ರೆಂಟ್ ಆಗಿರಬೇಕು, ಹೆಂಗಿರ್ಬೇಕಂತ ಅವ್ರು ಹೇಳಲ್ಲ. ಇದು ನಮ್ಮ ಸಂವಿಧಾನದ ತಜ್ಞರಿಗೆ ಮತ್ತು ಲೆಜಿಸ್ಲೇಚರ್ಗೆ ಬಿಟ್ಟಿದ್ದಾರೆ ಅವರು.
ಅವರ ವಿವೇಚನೆಗೆ ಬಿಟ್ಟಿದ್ದಾರೆ. ಯಾಕಂದರೆ ಜನರು ಒಪ್ಪಿನಗಳ ಬರಬೇಕಲ್ಲ ಅದಕ್ಕೆ ಅಂತ ಕಾರಣಕ್ಕಾಗಿ ಅವ್ರು ಬಹುಶಃ ಬಿಟ್ಟಿರಬೇಕಂತ ಅನಿಸ್ತದೆ ನಮಗೆ. ಇಷ್ಟೆಲ್ಲ ಇದ್ದ ಮೇಲೂ ಕೂಡ ಕ್ರಿಮಿಲೇಯರ್ ಬಗ್ಗೆ ಅವರು ಮಾತಾಡಿದ್ದನ್ನೇ ನಾವು ಹೆಚ್ಚಿಗೆ ಮಾತಾಡಬೇಕಂತ ಅನ್ನೋದೇನಿಲ್ಲ. ಒಂದು, ಭಾರತ ದೇಶದಲ್ಲಿ ಮೀಸಲಾತಿ ಬಂದಿದ್ದೇ ಜಾತಿ ಆಧಾರಿತವಾಗಿ. ನಾವು ಇದನ್ನು ಮರೆಯಂಗಿಲ್ಲ. ನಾವು 1932ರಲ್ಲಿ ಪೂನಾ ಪ್ಯಾಕ್ಟು ಏನು ನಮಗೆ ಬಂತು, ಅದರ ಆಧಾರದ ಮೇಲೆ ನಮಗೆ ಅದು ಜಾತಿ ಆಧಾರಿತವಾದಂಥ ರಿಸರ್ವೇಷನೇ ಅದು. ಎಲ್ಲಿವರೆಗಿತ್ತದು? 1951ರವರೆಗೆ ಇತ್ತದು. ನನಗೆ ಚೆನ್ನಾಗಿ ನಾನು ಬೇರೆ ಬೇರೆ ಪಾಠಗಳನ್ನು ನೋಡ್ಕೊಂಡಿದ್ದು. ನಾನು 51ರಲ್ಲಿ ಮೊಟ್ಟ ಮೊದಲ ಒಂದು ಅಮೆಂಡ್ಮೆಂಟ್ ತರ್ತಾರೆ ಪಾರ್ಲಿಮೆಂಟ್ನಲ್ಲಿ, ಪಂಕಜರಾಜ್ ದೊರೈ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಒಂದು ಪ್ರಕರಣದಲ್ಲಿ ಮೊದಲ ನಮ್ಮ ಕಾನ್ಸ್ಟಿಟ್ಯೂಷನ್ ಬಂದಿರತಕ್ಕಂಥ ಅಮೆಂಡ್ಮೆಂಟ್ ಅದು. ಬಾಬಾ ಸಾಹೇಬರು ಬದುಕಿದ್ದಾರೆ ಅನ್ನೋ ಸಂದರ್ಭದಲ್ಲಿ. ಆ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಏನು ಮಾತಾಡ್ತದೆ, ಅಂತಂದರೆ ರಿಸರ್ವೇಷನನ್ನು ಜಾತಿ ಆಧಾರಿತವಾಗಿ ಕೊಡಬಾರದು, ರಿಸರ್ವೇಷನನ್ನು ಶೈಕ್ಷಣಿಕ ಮತ್ತು ಸಾಮಾಜಿಕ ಹಿನ್ನೆಲೆಯಲ್ಲಿ ಕೊಡಬೇಕು, ಅದರ ಆಧಾರದವಾಗಿ ಕೊಡಬೇಕಂತ ಅನ್ನೋದು ಭಾಳ ಸ್ಪಷ್ಟವಾಗಿ ಹೇಳ್ತದೆ. ಅಂದರೆ ಸಾಮಾಜಿಕ ಅಂತ ಅನ್ನೋ ಶಬ್ದದಲ್ಲ, ಸೋಷಿಯಲ್ ಬ್ಯಾಕ್ವರ್ಡ್ನೆಸ್ ಆ್ಯಂಡ್ ಎಜುಕೇಷನಲ್ ಬ್ಯಾಕ್ವರ್ಡ್ನೆಸ್ ಅನ್ನೋದು ಭಾಳ ಸ್ಪಷ್ಟವಾಗಿ ಮಾತಾಡಿದೆ. ಈ ಸೋಷಿಯಲ್ ಬ್ಯಾಕ್ವರ್ಡ್ನೆಸ್ ಅನ್ನೋ ಶಬ್ದ ಬಹುಶಃ ನಮ್ಮ ಈ ಒಂದು ಜಡ್ಜ್ಮೆಂಟ್ನಲ್ಲಿ ಅದು ಆಪ್ಷನ್ಸ್ ಇದೆ ನಮಗೆ. ಯಾಕೆ ನಮ್ಮ ಕ್ರೈಟೇರಿಯಾ ಮಾತಾಡ್ತಾರೆ, ಯಾರನ್ನು ಹೊರಗಾಗಬೇಕಂತ ಅಂತಂದ್ರೆ ಅವನು ಆರ್ಥಿಕವಾಗಿ ಚೆನ್ನಾಗಿದ್ದಾನೆ ಅದಕ್ಕೆ ಅವನು ಹೊರಗಾಗಬೇಕಂತಾರೆ. ಬಟ್ ಸೋಷಿಯಲ್ ಆಸ್ಪೆಕ್ಟ್ಸ್ ಇವರು ಆ ಡಿಸ್ಕಷನ್ನಲ್ಲೇ ಬರಲಿಲ್ಲ. ಬಾಬಾ ಸಾಹೇಬ್ರಿಗೆ ಹೇಳ್ತಾರೆ, ಹೊರಗೆ ಬಂದ ಮೇಲೆ ಕೇಳ್ತಾರೆ ಭಾಳ ಮಂದಿ ಪಾರ್ಲಿಮೆಂಟ್ ಹತ್ರ, ಈಗ ಈ ರೀತಿ ಅಮೆಂಡ್ಮೆಂಟ್ ಆಗಿದೆ ಅಂತಂದರೆ ಐ ಎಕ್ಸೆಪ್ಟ್ ದಟ್ ಜಡ್ಜ್ಮೆಂಟ್ ಬಟ್ ಐ ಡೋಂಟ್ ರೆಸ್ಪೆಕ್ಟ್ ದಟ್ ಜಡ್ಜ್ಮೆಂಟ್ ಅಂತಾರೆ ಅವರು. ಬಂದಿದೆ, ನಾನು ಅದು ಎಕ್ಸ್ಪೆಕ್ಟ್ ಮಾಡ್ಕೊಳ್ತೀನಿ, ಅದಕ್ಕೆ ನಾನು ಗೌರವ ಕೊಡಲ್ಲ ಅಂತಲೇ ಹೇಳ್ತಾರೆ ಅವರು. ಅಂದರೆ ನಾವು ಮುಂದುವರೆದಂಥ ದಿನಗಳಲ್ಲಿ ಇಂಥ ವಿಷಯಗಳನ್ನು ನಾವು ಮಾತಾಡೋದು ಭಾಳ ಕಡಿಮೆ, ನಾವು ತುಂಬ ಕಡಿಮೆ ಮಾತಾಡ್ತೀವಿ.